Carry out measuring practice on the height of the rotor of an oil pump from the surface of the housing or any other auto component measurement with a depth micrometer. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ. ಇಂದಿನ ಸೆಷನ್ಗೆ ನೀವೆಲ್ಲರೂ ಉತ್ಸುಕರಾಗಿರುವಿರಿ ಎಂದು ಭಾವಿಸುತ್ತೇವೆ. ಬನ್ನಿ ನಾವು ವಿಡಿಯೋಗೆ ಹೋಗೋಣ. ಆಟೋಮೊಬೈಲ್ ಸರ್ವಿಸ್ ಉದ್ಯಮವು ತಯಾರಕರ ವೇಳಾಪಟ್ಟಿಯ ಪ್ರಕಾರ ಸಾಮಾನ್ಯ ನಿರ್ವಹಣೆಯನ್ನು ಒಳಗೊಂಡಿರುತ್ತದೆ. ಸಮಸ್ಯೆಗಳನ್ನು ಪರಿಹರಿಸುವುದು ಮತ್ತು ನಿರ್ದಿಷ್ಟ ಅಸೆಂಬ್ಲಿಯನ್ನು ಡಿಸ್ಮ್ಯಾಂಟಲಿಂಗ್ ಮಾಡುವ ಮೂಲಕ ಸಮಸ್ಯೆಗಳನ್ನು ಪರಿಹರಿಸುವುದು ಮತ್ತು ದೋಷಗಳನ್ನು ಸರಿಪಡಿಸುವುದು, ಸಮಸ್ಯೆ ಇರುವ ಘಟಕಗಳ ತಪಾಸಣೆ ಮಾಡುವುದು, ಬದಲಿಯನ್ನು ಮಾಡುವುದು ಅಥವಾ ದುರುಸ್ತಿ ಮತ್ತು ಜೋಡಣೆಯನ್ನು ಒಳಗೊಂಡಿರುತ್ತದೆ. ತಪಾಸಣೆಯು ಮುಖ್ಯವಾಗಿ ಮಾಪನವನ್ನು ಒಳಗೊಂಡಿರುತ್ತದೆ. ಅನೇಕ ತಪಾಸಣೆ ವಿಧಾನಗಳಿಗೆ ಲೆಂತ್, ಡಯಾಮೀಟರ್ ಮತ್ತು ಡೆಪ್ತ್ ಅಳತೆಗಳಂತಹ ಲೀನಿಯರ್ ಅಳತೆಗಳ ಅಗತ್ಯವಿರುತ್ತದೆ. ಡೆಪ್ತ್ ಮೈಕ್ರೋಮೀಟರ್ಗಳಂತಹ ನಿಖರ ಮಾಪನ ಸಾಧನಗಳೊಂದಿಗೆ ಆಳದ ಮಾಪನವನ್ನು ನಡೆಸಬಹುದು. ಈಗ ನಾವು ಡೆಪ್ತ್ ಮೈಕ್ರೋಮೀಟರ್ನೊಂದಿಗೆ ಆಳದ ಅಳತೆಗಳನ್ನು ಹೇಗೆ ಮಾಡಬೇಕು ಎಂಬುದನ್ನು ಕಲಿಯಲಿದ್ದೇವೆ. ಈ ಪ್ರದರ್ಶನದ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಡೆಪ್ತ್ ಮೈಕ್ರೋಮೀಟರ್ನ ಸರಿಯಾದ ಶ್ರೇಣಿಯನ್ನು ಆಯ್ಕೆ ಮಾಡಲು, ಎರರ್ ಕ್ಯಾಲ್ಕುಲೇಷನ್ನೊಂದಿಗೆ ಮೈಕ್ರೋಮೀಟರ್ ಅನ್ನು ಹೊಂದಿಸಲು, ಕೆಲಸದಲ್ಲಿ ಮೈಕ್ರೋಮೀಟರ್ ಅನ್ನು ಹೊಂದಿಸಲು, ಮೈಕ್ರೋಮೀಟರ್ನಲ್ಲಿ ಅಳತೆಯನ್ನು ಓದಲು, ಅಗತ್ಯವಿರುವ ಉಪಕರಣಗಳು ಮತ್ತು ಸಲಕರಣೆಗಳು, ಸರ್ಫೇಸ್ ಪ್ಲೇಟ್, ಎಕ್ಸ್ಟೆನ್ಷನ್ ರಾಡ್ಗಳೊಂದಿಗೆ ಡೆಪ್ತ್ ಮೈಕ್ರೋಮೀಟರ್, ಗೇಜ್ ಬ್ಲಾಕ್, ಅಗತ್ಯವಿರುವ ಸಾಮಗ್ರಿಗಳು, ಲ್ಯೂಬ್ರಿಕೇಟಿಂಗ್ ಆಯಿಲ್, ಬನಿಯನ್ ವೇಸ್ಟ್. ಡೆಪ್ತ್ ಮೈಕ್ರೋಮೀಟರ್ ನಿಖರತೆಯನ್ನು ಅಳೆಯುವ ಸಾಧನವಾಗಿದ್ದು, ಇದನ್ನು ಯಾವುದೇ ಘಟಕಗಳ ಆಳವನ್ನು ಅಳೆಯಲು ಬಳಸಲಾಗುತ್ತದೆ. ಗ್ರಾಜ್ಯುಯೇಷನ್ಸ್ಗಳ ಆಧಾರದ ಮೇಲೆ ಡೆಪ್ತ್ ಮೈಕ್ರೋಮೀಟರ್ ಅನ್ನು ಈ ಕೆಳಗಿನಂತೆ ವರ್ಗೀಕರಿಸಲಾಗಿದೆ: ಬ್ರಿಟಿಷ್ ಮೈಕ್ರೋಮೀಟರ್, ಮೆಟ್ರಿಕ್ ಮೈಕ್ರೋಮೀಟರ್. ಇತ್ತೀಚಿನ ದಿನಗಳಲ್ಲಿ ಆಟೋಮೋಟಿವ್ ಸರ್ವಿಸ್ ಉದ್ಯಮವು ಮೆಟ್ರಿಕ್ ಅಳತೆಗಳನ್ನು ಮಾತ್ರ ಬಳಸುತ್ತದೆ. ಆದ್ದರಿಂದ ಈಗ ನಾನು ಮೆಟ್ರಿಕ್ ಮೈಕ್ರೋಮೀಟರ್ ಬಳಸಿಕೊಂಡು ರೀಡಿಂಗ್ ಅನ್ನು ಹೇಗೆ ತೆಗೆದುಕೊಳ್ಳಬೇಕು ಎಂದು ವಿವರಿಸುತ್ತೇನೆ. ಮಾಪನಕ್ಕೆ ಹೋಗುವ ಮೊದಲು ನಾವು ಭಾಗಗಳು ಮತ್ತು ಅದರ ಕಾರ್ಯಗಳನ್ನು ತಿಳಿದುಕೊಳ್ಳಬೇಕು. ಡೆಪ್ತ್ ಮೈಕ್ರೋಮೀಟರ್ ಈ ಕೆಳಗಿನ ಭಾಗಗಳನ್ನು ಒಳಗೊಂಡಿದೆ: ಸ್ಟಾಕ್, ಲಾಕ್, ಬ್ಯಾರೆಲ್ ಅಥವಾ ಸ್ಲೀವ್, ಥಿಂಬಲ್, ಕ್ಯಾಪ್, ಎಕ್ಸ್ಟೆನ್ಷನ್ ರಾಡ್ಸ್. ಸ್ಟಾಕ್ ಅಳತೆಯ ಮುಖಗಳನ್ನು ಹೊಂದಿದೆ ಮತ್ತು ಅಳತೆ ಮಾಡಲು ಮೇಲ್ಮೈಗಳನ್ನು ಇರಿಸಿದೆ. ಅಳತೆಗಳನ್ನು ತೆಗೆದುಕೊಂಡ ನಂತರ ಲಾಕ್ ಮಾಡಲು ಲಾಕ್ ಅನ್ನು ಬಳಸಲಾಗುತ್ತದೆ ಮತ್ತು ನಂತರ ಮಾತ್ರ ನಾವು ಉಪಕರಣವನ್ನು ತೆಗೆದುಹಾಕಬಹುದು. ಆದ್ದರಿಂದ ತೆಗೆದುಕೊಂಡ ರೀಡಿಂಗ್ ಅನ್ನು ಬದಲಾಯಿಸಲಾಗುವುದಿಲ್ಲ. ಬ್ಯಾರೆಲ್ ಅದರ ಮಧ್ಯದಲ್ಲಿ ಇಂಡೆಕ್ಸ್ ಲೈನ್ ಅನ್ನು ಹೊಂದಿದೆ ಮತ್ತು ಗ್ರಾಜ್ಯುಯೇಷನ್ಸ್ಗಳನ್ನು ಇಂಡೆಕ್ಸ್ ಲೈನ್ನ ಬದಿಯಲ್ಲಿ ಗುರುತಿಸಲಾಗಿದೆ. ಥಿಂಬಲ್ ಅದರ ಸುತ್ತಲೂ ಗ್ರಾಜ್ಯುಯೇಷನ್ಸ್ಗಳನ್ನು ಹೊಂದಿದೆ ಮತ್ತು ಅದರ ಬೆವೆಲ್ ಅಂಚಿನಲ್ಲಿ ಗ್ರಾಜ್ಯುಯೇಷನ್ ಸ್ಲೀವ್ ಅನ್ನು ಹೊಂದಿದೆ. ಅಲ್ಲಿಂದ ನಾವು ರೀಡಿಂಗ್ ಅನ್ನು ಅಳೆಯಬಹುದು. ವಿಭಿನ್ನ ಗಾತ್ರದ ಎಕ್ಸ್ಟೆನ್ಷನ್ ರಾಡ್ಗಳನ್ನು ಡೆಪ್ತ್ ಮೈಕ್ರೋಮೀಟರ್ನೊಂದಿಗೆ ಒದಗಿಸಲಾಗಿದೆ ಮತ್ತು ಅಳತೆ ಮಾಡಬೇಕಾದ ಭಾಗದ ಆಳದ ಆಧಾರದ ಮೇಲೆ ನಾವು ಯಾವುದನ್ನಾದರೂ ಆಯ್ಕೆ ಮಾಡಬಹುದು. ಕ್ಯಾಪ್ ಅನ್ನು ತೆಗೆದುಹಾಕುವ ಮೊದಲು ಎಕ್ಸ್ಟೆನ್ಷನ್ ರಾಡ್ ಅನ್ನು ಥಿಂಬಲ್ ಮತ್ತು ಸ್ಲೀವ್ನೊಳಗೆ ಸೇರಿಸಬಹುದು. ಎಕ್ಸ್ಟೆನ್ಷನ್ ರಾಡ್ ಕಾಲರ್ ಹೆಡ್ ಅನ್ನು ಹೊಂದಿದ್ದು, ಅದು ರಾಡ್ ಅನ್ನು ದೃಢವಾಗಿ ಹಿಡಿದಿಡಲು ಸಹಾಯ ಮಾಡುತ್ತದೆ. ಮಾಪನ ವ್ಯವಸ್ಥೆಗಳು: ಬ್ಯಾರೆಲ್ ಅಥವಾ ಸ್ಲೀವ್ ಇಂಡೆಕ್ಸನ್ ಲೈನ್ ಅನ್ನು ಹೊಂದಿದೆ. ಮೇನ್ ಸ್ಕೇಲ್ ಅನ್ನು ಇಂಡೆಕ್ಸನ್ ಲೈನ್ ಮೇಲೆ ಗುರುತಿಸಲಾಗಿದೆ ಮತ್ತು ಇದು 1 mm ನಿಖರತೆಯನ್ನು ಹೊಂದಿದೆ. ಮೇನ್ ಸ್ಕೇಲ್ ಅನ್ನು ಮತ್ತೆ 2 ಭಾಗಗಳಾಗಿ ವಿಂಗಡಿಸಲಾಗಿದೆ ಮತ್ತು ಇಂಡೆಕ್ಸ್ ಲೈನ್ ಕೆಳಗೆ ಗುರುತಿಸಲಾಗಿದೆ. ಥಿಂಬಲ್ ಅನ್ನು 50 ಸಮಾನ ಭಾಗಗಳಾಗಿ ವಿಂಗಡಿಸಲಾಗಿದೆ ಮತ್ತು ಕನಿಷ್ಠ ಎಣಿಕೆಯೊಂದಿಗೆ ಗುಣಿಸಿದ ನಂತರ ಒಂದು ವಿಭಾಗವು 0.01 ಮಿಲಿಮೀಟರ್ ಆಳದ ಮೈಕ್ರೋಮೀಟರ್ನ ನಿಖರತೆಯನ್ನು ಹೊಂದಿರುತ್ತದೆ. ಯಾವುದೇ ಮಾಪನಗಳನ್ನು ತೆಗೆದುಕೊಳ್ಳುವ ಮೊದಲು ಸ್ಟೀಲ್ ರೂಲ್ ಅಥವಾ ಇತರ ಸಾಮಾನ್ಯ ಅಳತೆ ಉಪಕರಣಗಳೊಂದಿಗೆ ಅಳತೆ ಮಾಡಲು ಬಯಸುವ ಆಳವನ್ನು ಅಳೆಯಿರಿ. ನಂತರ ಸರಿಯಾದ ಎಕ್ಸ್ಟೆನ್ಷನ್ ರಾಡ್ ಅನ್ನು ಆಯ್ಕೆ ಮಾಡಿ. ಉದಾಹರಣೆಗೆ ಅಳತೆಯ ಮೌಲ್ಯವು 15.00 ಮಿಲಿಮೀಟರ್ ಎಂದು ಭಾವಿಸಿ. ನಂತರ 0 to 25 ಮಿಲಿಮೀಟರ್ ಎಕ್ಸ್ಟೆನ್ಷನ್ ರಾಡ್ ಅನ್ನು ಆಯ್ಕೆ ಮಾಡಿ. ಮೌಲ್ಯವು 45.00 ಮಿಲಿಮೀಟರ್ ಆಗಿದ್ದರೆ ನಂತರ 25 to 50 ಮಿಲಿಮೀಟರ್ ಎಕ್ಸ್ಟೆನ್ಷನ್ ರಾಡ್ ಅನ್ನು ಆಯ್ಕೆ ಮಾಡಿ. ಡೆಪ್ತ್ ಮೈಕ್ರೋಮೀಟರ್ನಿಂದ ಕ್ಯಾಪ್ ಅನ್ನು ತೆಗೆದುಹಾಕಿ.
ಕಾಲರ್ ಅದನ್ನು ಮುಟ್ಟುವವರೆಗೆ ಎಕ್ಸ್ಟೆನ್ಷನ್ ರಾಡನ್ನು ಸೇರಿಸಿ. ಕ್ಯಾಪನ್ನು ಮತ್ತೆ ಬಿಗಿಗೊಳಿಸಿ. ಈಗ ಮೈಕ್ರೋಮೀಟರ್ನಲ್ಲಿ ಯಾವುದೇ ದೋಷವಿದೆಯೇ ಎಂಬುದನ್ನು ಪರಿಶೀಲಿಸಿ. ಉದಾಹರಣೆಗೆ ನೀವು 0 to 25 ಮಿಲಿಮೀಟರ್ ಆಳದ ಮೈಕ್ರೋಮೀಟರ್ನಲ್ಲಿ ದೋಷವನ್ನು ಪರಿಶೀಲಿಸಲು ಬಯಸಿದರೆ, ನಂತರ ಮೈಕ್ರೋಮೀಟರ್ನ ಅಳತೆ ಮೇಲ್ಮೈಗಳನ್ನು ಮೇಲ್ಮೈ ಪ್ಲೇಟಲ್ಲಿ ದೂರವಾಗಿ ಇಡಿಸಿ. ಇತರ ಮೈಕ್ರೋಮೀಟರ್ಗಳಿಗಾಗಿ ಶೂನ್ಯ ದೋಷ ಪರಿಶೀಲನೆಗಾಗಿ ಗೇಜ್ ಬ್ಲಾಕ್ ಅನ್ನು ಬಳಸಿ. ಥಿಂಬಲ್ ಅನ್ನು ಕ್ಲಾಕ್ವೈಸ್ ಆಗಿ ತಿರುಗಿಸುವ ಮೂಲಕ ಬಿಗಿಗೊಳಿಸಿ. ರಾಡ್ನ ತುದಿಯು ಮೇಲ್ಮೈ ಫಲಕವನ್ನು ಮುಟ್ಟಿದಾಗ ತಿರುಗುವಿಕೆಯನ್ನು ನಿಲ್ಲಿಸಿ. ಇದನ್ನು ಕೇವಲ ಸೆನ್ಸ್ ಮಾಡಬಹುದು. ಈಗ ಥಿಂಬಲ್ ಮತ್ತು ಇಂಡೆಕ್ಸ್ ಲೈನ್ನ ಶೂನ್ಯ ರೇಖೆಯನ್ನು ಗಮನಿಸಿ, ಅದು ಹೊಂದಿಕೆಯಾಗುತ್ತದೆ. ಎರಡೂ ಸಾಲುಗಳು ಒಂದೇ ನೇರಕ್ಕೆ ಇದ್ದರೆ ಯಾವುದೇ ದೋಷ ಇಲ್ಲ ಅಥವಾ ಶೂನ್ಯ ದೋಷ. ಥಿಂಬಲ್ ಶೂನ್ಯ ರೇಖೆಯು ಇಂಡೆಕ್ಸ್ ಲೈನ್ಗಿಂತ ಕೆಳಗಿದ್ದರೆ ಅದು ಧನಾತ್ಮಕ ದೋಷವಾಗಿದೆ. ಇಂಡೆಕ್ಸ್ ಲೈನ್ನಿಂದ ವಿಚಲಿತವಾದ ವಿಭಾಗಗಳನ್ನು ಎಣಿಸಿ. ಉದಾಹರಣೆಗೆ 2 ವಿಭಾಗಗಳು ವಿಚಲನಗೊಂಡಿವೆ, ನಂತರ ದೋಷವು +0.02 ಮಿಲಿಮೀಟರ್ ಆಗಿದೆ. ಥಿಂಬಲ್ನ ಶೂನ್ಯ ರೇಖೆಯು ಇಂಡೆಕ್ಸ್ ಲೈನ್ಗಿಂತ ಮೇಲಿದ್ದರೆ ಅದು ನಕಾರಾತ್ಮಕ ದೋಷವಾಗಿದೆ. ಇಂಡೆಕ್ಸ್ ಲೈನ್ನಿಂದ ವಿಚಲನಗೊಂಡ ವಿಭಾಗಗಳನ್ನು ಎಣಿಸಿ. ಉದಾಹರಣೆಗೆ 1 ವಿಭಾಗವು ವಿಚಲನಗೊಳ್ಳುತ್ತದೆ, ನಂತರ ದೋಷವು -0.01 ಮಿಲಿಮೀಟರ್ ಆಗಿದೆ. ಈಗ ನಾವು ಡೆಪ್ತ್ ಮೈಕ್ರೋಮೀಟರ್ನೊಂದಿಗೆ ತೈಲ ಪಂಪ್ನ ರೋಟರ್ನ ಆಳವನ್ನು ಅಳೆಯಲು ಹೋಗುತ್ತಿದ್ದೇವೆ. ರೋಟರ್ ಮಾದರಿಯ ತೈಲ ಪಂಪನ್ನು ತೆಗೆದುಕೊಳ್ಳಿ. ಅದನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ತೈಲ ಪಂಪ್ನಿಂದ ಕವರನ್ನು ತೆಗೆದುಹಾಕಿ. ರೋಟರ್ಗಳನ್ನು ತೆಗೆದುಕೊಂಡು ಅದನ್ನು ಸ್ವಚ್ಛವಾದ ಬಟ್ಟೆಯಿಂದ ಸ್ವಚ್ಛಗೊಳಿಸಿ. ತೈಲ ಪಂಪ್ ಬಾಡಿಯಲ್ಲಿ ಮತ್ತೆ ರೋಟರ್ಗಳನ್ನು ಇರಿಸಿ. ಸರಿಯಾದ ಗಾತ್ರದ ಎಕ್ಸ್ಟೆನ್ಷನ್ ರಾಡ್ನೊಂದಿಗೆ ಮೈಕ್ರೋಮೀಟರ್ ಅನ್ನು ಆಯ್ಕೆ ಮಾಡಿ. ರೋಟರ್ ಬಾಡಿ ಮೇಲಿನ ಮೇಲ್ಮೈಯಲ್ಲಿ ಸ್ಟಾಕ್ನ ಅಳತೆಯ ಮುಖಗಳನ್ನು ದೃಢವಾಗಿ ಇರಿಸಿ. ಥಿಂಬಲ್ ಅನ್ನು ಅನ್ಲಾಕ್ ಮಾಡಿ. ಎಕ್ಸ್ಟೆನ್ಷನ್ ರಾಡ್ನ ತುದಿಯು ರೋಟರ್ ಕುಳಿತಿರುವ ದೇಹದ ಕೆಳಭಾಗವನ್ನು ಸ್ಪರ್ಶಿಸುವವರೆಗೆ ಥಿಂಬಲ್ ಅನ್ನು ಸ್ಕ್ರೂ ಮಾಡಿ. ಈಗ ಲಾಕ್ ಅನ್ನು ಬಿಗಿಗೊಳಿಸಿ. ತೈಲ ಪಂಪ್ನಿಂದ ಮೈಕ್ರೋಮೀಟರ್ ಅನ್ನು ತೆಗೆದುಹಾಕಿ. ರೀಡಿಂಗ್ ಅನ್ನು ತೆಗೆದುಕೊಳ್ಳಿ. ಥಿಂಬಲ್ನ ಬೆವಲ್ ಅಂಚಿಗೆ ಹತ್ತಿರವಿರುವ ಮೇನ್ ಸ್ಕೇಲ್ನ ರೀಡಿಂಗ್ ಅನ್ನು ಗಮನಿಸಿ. ಮೇನ್ ಸ್ಕೇಲ್ ಮೌಲ್ಯದ ನಂತರ ಯಾವುದೇ ಸಬ್ ಸ್ಕೇಲಿಂಗ್ ರೀಡಿಂಗ್ ಗೋಚರಿಸುತ್ತದೆಯೇ ಎಂಬುದನ್ನು ಗಮನಿಸಿ. ಹಾಗಿದ್ದಲ್ಲಿ 0.5 ಮಿಲಿಮೀಟರ್ ಅನ್ನು ನೋಟ್ ಮಾಡಿ ಅಥವಾ ಶೂನ್ಯವನ್ನು ನಮೂದಿಸಿ. ಇಂಡೆಕ್ಸ್ ಲೈನ್ನೊಂದಿಗೆ ಹೊಂದಿಕೆಯಾಗುವ ಥಿಂಬಲ್ ಮೌಲ್ಯವನ್ನು ನೋಟ್ ಮಾಡಿ. ಈಗ ಎಲ್ಲ ರೀಡಿಂಗ್ಗಳನ್ನು ಪಟ್ಟಿ ಮಾಡಿ ಮತ್ತು ಲೆಕ್ಕಾಚಾರ ಮಾಡಿ. ನೀವು ಈಗ ಮೂಲ ರೀಡಿಂಗ್ ಅನ್ನು ಪಡೆಯುತ್ತೀರಿ. ಇಲ್ಲಿಯವರೆಗೆ ಹೌಸಿಂಗ್ ಸರ್ಫೇಸ್ನಿಂದ ತೈಲ ಪಂಪನ ರೋಟರ್ನ ಎತ್ತರವನ್ನು ಅಳೆಯಲು ಅಥವಾ ಡೆಪ್ತ್ ಮೈಕ್ರೋಮೀಟರ್ನೊಂದಿಗೆ ಇತರ ಯಾವುದೇ ಆಟೋ ಕಾಂಪೊನೆಂಟ್ ಮಾಪನವನ್ನು ಅಳೆಯಲು ಕಲಿತಿದ್ದೇವೆ. ನಿಮಗೆ ಇದರ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಸಿಕ್ಕಿದೆ ಎಂದು ಭಾವಿಸುತ್ತೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಧನ್ಯವಾದಗಳು.